ಮಕ್ಕಳು ಮೊಮ್ಮಕ್ಕಳು ಬಿಟ್ಟು ನಾವು ಅಲ್ಲಿ ಶ್ರಮ ಪಡ್ತಾ ಇದ್ದೇವೆ. ತಾವು ಕೂಡ ಈ ಶ್ರಮ ಪಟ್ಟು ಆದಷ್ಟು ಬೇಗನೆ ಕನ್ನಡ ಭವನ ಕಟ್ಟಬೇಕು. ಇನ್ನೊಂದು ವಿಶೇಷವಾಗಿ ಇದೇ ತಿಂಗಳಲ್ಲಿ 100 ದಿನಗಳ ಹಿಂದ ನಾವು ಒಂದು ಜಾಗವನ್ನು ಹುಡುಕಿದ್ವಿ, ಪರಿಶೀಲನೆ ಮಾಡಿದ್ವಿ. ಗಡಿನಾಡು ಅಧ್ಯಕ್ಷರು ಸೋಮಶೇಖರ್ ಅವರು ಬಂದಿದ್ರು ಇಲ್ಲೇ. ಆ ನಂತರ ಆ ಪರಿಶೀಲನೆ ಮಾಡಿರುವಾಗ 1,000 ಸ್ಕ್ವೇರ್ ಮೀಟರ್ ಇತ್ತ ಜಾಗ. ಅದು ಪರಿಶೀಲನೆ ಮಾಡಿರುವಾಗ ಅದು ಜಾಗ ರೋಡ್ಗೆ PW ಡೆವಲಪ್ಮೆಂಟ್ ಹೋಗ್ತೈತೆ ಅಂತ ಹೇಳಿ ನಾವು ಅದನ್ನ ಕ್ಯಾನ್ಸಲ್ ಆಯ್ತು. ತಮಗೆ ವಿಶೇಷವಾಗಿ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ, ತಾವು ಕೂಡ ಆದಷ್ಟು ಬೇಗನೆ ನಮ್ಮ ಕನ್ನಡ ರಾಜ್ಯ ಅಧ್ಯಕ್ಷರಿರ್ಲಿ, ಎಲ್ಲರೂ ಕೂಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿರ್ಲಿ, ಅವರು ಕೂಡ ತಕ್ಷಣವೇ ಜಾಗ ಹುಡುಕ್ಬೇಕು. ಇನ್ನೊಂದು, ಕರ್ನಾಟಕದಲ್ಲಿ ಒಂದು ನಮಗೆ ಗಡಿನಾಡು ಅಧ್ಯಕ್ಷರು ಹೇಳಿದ್ದಾರೆ ಸೋಮಶೇಖರ್, ನಮಗೆ ಈಗಾಗಲೇ 20 ಕೋಟಿ ರೋಗಗಳನ್ನು ಬಂದಿದ್ದೇವೆ, ಆದಷ್ಟು ಬೇಗನೆ ನೀವು ಮಾಡಬೇಕು. ತಮ್ಮಲ್ಲಿ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೇನೆ, ತಾವು ಆದಷ್ಟು ಬೇಗನೆ ಈ ಜಾಗ ಹುಡುಕ್ಬೇಕು. ನಾವು ಹುಡುಕೋಣ, ನಾವು ಕೂಡ ನೀವು ಕೂಡ ಶೀಘ್ರದಲ್ಲಿ ನಮ್ಮ ಕನ್ನಡ ಭವನ ಆಗ್ಬೇಕಂತೇಳಿ ನನ್ನ ಮನಪೂರ್ವ